ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯ ರಂಜಿತ್ ವ್ಲಾಗ್ಸ್. ನಾನು ನಿಮ್ಮ ಲಾವಣ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಚೆನ್ನಾಗಿರಬೇಕು ಅಂತ ಕೂಡ ಅಂದ್ಕೋತೀನಿ. ಸೊ ಇವತ್ತಿನ ವಿಡಿಯೋ ಈ ಈ ವಿಡಿಯೋನಲ್ಲಿ ಒಂದು 3 ಡೇಸ್ ವಿಡಿಯೋ ಆ್ಯಡ್ ಮಾಡಿ ನಾನು ಇವತ್ತು ವಿಡಿಯೋ ಮಾಡಿದ್ದೀನಿ. ಇವತ್ತು ಏನು ಅಂತಂದರೆ ತುಂಬ ಲೇಟಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನು ಹೇಳ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಇವತ್ತು ಚಿಟ್ಟು ಫಸ್ಟ್ ಡೇ. ಸೊ ನಿನ್ನೆ ಮೊನ್ನೆ ಅವಳು ನನ್ನ ಕೈಗೆ ಒಂದು ಚಿಕ್ಕ ಮಗು ಥರ ಬಂದಂಗಿದೆ. ಆದರೆ ಇಷ್ಟು ಬೇಗ ಅವಳನ್ನ ಒಂದು ಯೂನಿಫಾರ್ಮಲ್ಲಿ ನೋಡ್ತೀನಿ, ಅವಳು ಸ್ಕೂಲ್ಗೆ ಹೋಗ್ತಾಳೆ ಅಂತಂದರೆ ನನ್ನ ಕೈಯಲ್ಲಿ ನಂಬೋಕ್ಕೆ ಆಗ್ತಾಯಿಲ್ಲ. ನನಗೆ ಇಷ್ಟು ದಿನ ಏನು ಅನ್ನಿಸ್ತಿತ್ತು, ಇವಳು ಸ್ಕೂಲ್ಗೆ ಹೋಗಿ ಒಂಚೂರು ಫ್ರೀ ಸಿಕ್ಕಿದ್ರೆ ಸಾಕು ಅಂತ ಅನ್ನಿಸ್ತಿತ್ತು. ಆದರೆ ಇವತ್ತು ಅವಳು ಸ್ಕೂಲ್ಗೆ ಹೋಗ್ತಾಯಿದ್ರೆ ನಾನೇನೋ ಖುಷಿಯಾಗೇ ರೆಡಿ ಮಾಡ್ತಾಯಿದ್ದೀನಿ. ಆದರೆ ನನಗೆ ಆ ನೋವು, ಆ ಸಂಕಟ ಯಾವಾಗ ಗೊತ್ತಾಯಿತು ಅಂದರೆ ಅವಳನ್ನ ಬಿಟ್ಬಿಟ್ಟು ಬರಬೇಕಾದ್ರೆ ಆ ಮನೆಗೆ ಬಂದಮೇಲೆ ನನಗೆ ಸಿಕ್ಕಾಪಟ್ಟೆ ನೋವಾಗೋಯಿತು. ಅವಳು ಇಲ್ಲದೆ ಇರೋ ಮನೇಲಿ ನನಗೊಂದು ಸ್ವಲ್ಪ ಹೊತ್ತು ಇರೋಕ್ಕಾಗಿಲ್ಲ, ಅಷ್ಟೊಂದು ಬೇಜಾರಾಯಿತು. ಎಷ್ಟು ಬೇಗ ನನಗೆ ನಿನ್ನೆ ಮೊನ್ನೆಗೆ ನಾನು ಅವಳು ಒಂದು ಸ್ವಲ್ಪ ಗ್ರೋತ್, ಅವಳು ಮಾತಾಡೋದು ರೀತಿ ಆಗಿರ್ಬೋದು, ಅದನ್ನೆಲ್ಲ ನೋಡ್ತಿದ್ರೇ ನಾನು ಆವಾಗಲೇ ಫೀಲ್ ಮಾಡ್ಕೊತಾ ಇದ್ದೆ, ನನ್ನ ಮಗಳು ದೊಡ್ಡವಳಾಗ್ಬಿಡ್ತಾವಳಲ್ಲ, ಈ ಚಿಕ್ಕವಳ ಥರನೇ ಇದ್ದರೆ ನನಗೆ ಖುಷಿ ಇರುತ್ತಲ್ಲ ಅಂತ ಹೇಳಿ ಅವಳಿಗೂ ಹೇಳ್ತಾ ಇದ್ದೆ ನಾನು. ನೀನು ಚಿಕ್ಕ ಮಗು ಥರ ಇದ್ರೇ ನನಗೆ ಖುಷಿ ಬಂಗಾರ ಅಂದರೆ ಅವಳು ನನ್ನ ಮೇಲೆ ಗಲಾಟೆ ಮಾಡ್ತಿದ್ಲು. ಯಾಕೆ ನಾನು ಬೇಗ ದೊಡ್ಡವಳಾಗಬೇಕು, ನೀನು ಮಾಡೋ ಕೆಲಸ ಎಲ್ಲ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ಲು. ಆ ತೊದಲು ಮಾತುಗಳಾಗಿರ್ಬೋದು, ಅವಳು ನಡೆಯೋವಾಗ ಹೆಜ್ಜೆಗಳಾಗಿರ್ಬೋದು, ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗಿವಾಗೂ ಒಂಥರ ಖುಷಿನೂ ಆಗುತ್ತೆ, ಬೇಜಾರು ಆಗುತ್ತೆ. ಸೊ ಇಷ್ಟೆಲ್ಲ ಬುಕ್ಸು ನಮ್ಮ ಚಿಟ್ಟುದು. ನಮಗೆ ಒಂದಿನ ಕೊಟ್ಟಿರ್ತಾರೆ ನೋಡೋಕ್ಕೆ, ಇನ್ನು ಫಸ್ಟ್ ಡೇ ಎಲ್ಲ ತೊಗೊಂಡೋಗಿ ಕೊಟ್ಬಿಡಬೇಕು. ಸೊ ಎಲ್ಲ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಅವಳ ಕೈಯಲ್ಲೇ ಪೂಜೆ ಎಲ್ಲ ಮಾಡಿಸಿದ್ವಿ. ದೇವಸ್ಥಾನಕ್ಕೆ ಹೋಗೋಣ ಅಂದರೆ ಟೈಮ್ ಆಗಿಬಿಟ್ಟಿತ್ತು. ನಮಗೆ ಟೈಮ್ ಇತ್ತು, ಬಟ್ ರಂಜಿತ್ಗೆ ಟೈಮ್ ಇರಲಿಲ್ಲ, ಅವ್ರು ಡ್ಯೂಟಿಗೆ ಹೊರಡಬೇಕಾಗಿತ್ತು. ಹಂಗಾಗಿ ಟೈಮ್ ಇಲ್ಲ ಅಂದರು. ಮನೆಯಲ್ಲೇ ಪೂಜೆ ಮಾಡಿದ್ದೀವಲ್ಲ, ಅದೇ ಒಂದು ನನಗೆ ತೃಪ್ತಿ ಆಯಿತು. ಸರಿ ಅಂತ ಹೇಳಿ ಅವರು ಸ್ಕೂಲ್ ಹತ್ರ ಎಲ್ಲ ವೆಲ್ಕಮ್ ಅಂತ ಹಿಂಗೆಲ್ಲ ಮಾಡಿದರು. ಅವಳೇನೋ ಖುಷಿಯಾಗೇ ಇದ್ಲು ಹೋಗೋಕ್ಕೆ, ಎಲ್ಲ ಮಕ್ಕಳ ಥರ ಹಠ ಮಾಡಿಲ್ಲ. ಯಾಕಂದರೆ ಅವಳಿಗೆ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅದಕ್ಕೇ ಅವಳು ಏನು ಹಠ ಮಾಡಿಲ್ಲ, ನಾನು ಇರಲ್ಲ, ಇದು ಮಾಡಲ್ಲ, ಅಲ್ಲಿ ಬಿಟ್ಟಿದ ತಕ್ಷಣ ಓಡೋಗ್ತಾಳೆ. ಆದರೆ ನನಗೆ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಇವಳು ಇಲ್ಲದೆ ಇರೋ ಮನೆಗೆ ನಾನು ಹಿಂಗೆ ವಾಪಸ್ ಹೋಗೋದು ಏನು ಅಂತ ಹೇಳ್ಬಿಟ್ಟು ಸಖತ್ ಬೇಜಾರಾಗ್ತಾಯಿತ್ತು, ಸಖತ್ ನೋವು ಕೂಡ ಆಗ್ತಾಯಿತ್ತು. ಎಲ್ಲ ಮಕ್ಕಳು ಆಟಾಡ್ತಿದ್ರು, ಒಂದೊಂದು ಮಗು ಅಳ್ತಾಯಿತ್ತು, ತುಂಬ ಅಳ್ತಾಯಿತ್ತು. ಸರಿ ಅಂತ ಹೇಳಿ ಅವ್ರು ಬಂದು ಕರ್ಕೊಂಡು ಹೋಗ್ತಾಯಿದ್ರು. ಇವಳೇನು ನಮ್ಮನ್ನೇನು ಕೇರು ಮಾಡಿಲ್ಲ, ಅವಳು ಪಾಡಿಗೆ ಹೋದ್ಲು. ಶೂ ಎಲ್ಲ ತೆಗೆದು ಒಳಗಡೆ ಹೋಗೋದಕ್ಕೆ ರೆಡಿ ಆದಳು. ಅವರೆಲ್ಲ ಇವಾಗ ರೆಡಿ ಮಾಡ್ಕೋತಾ ಇದ್ರು, ಏನೋ ಇರುತ್ತಲ್ಲ ಅರೇಂಜ್ಮೆಂಟ್ಸು ಫಸ್ಟ್ ಡೇ, ಅದನ್ನೆಲ್ಲ ನೋಡಿಕೊಂಡು. ಆದರೆ ನಿಜ ಹೇಳ್ತೀನಿ, ತಾಯಂದ್ರಿಗೆ ಎಷ್ಟು ಬೇಜಾರಾಗುತ್ತೆ ಮಕ್ಕಳನ್ನ ಹಿಂಗೆ ಸ್ಕೂಲಿಗೆ ಕಳಿಸ್ಬೇಕಾದ್ರೆ. ಅವಳೇನೋ ಚೆನ್ನಾಗೇ ಆಟಾಡ್ತಿದ್ಲು ನೋಡಿ. ಮನೆಗೆ ಬಂದಮೇಲೆ ನನಗೇನೆ ಅಳು ತಡ್ಕೊಳಕ್ಕಾಗಿಲ್ಲ, ಹತ್ಕೊಂಡೇ ಇದ್ದೆ. ಸರಿ ಅಂತೇಳಿ ಅವತ್ತು ಫಸ್ಟ್ ಡೇ ಬೇಗ ಬಿಡ್ತೀನಿ ಅಂತ ಹೇಳಿದರು. ರಂಜಿತ್ ಕೆಲ್ಸಕ್ಕೆ ಹೋಗಿದ್ರು, ನಾನು ನನ್ನ ಮೈದನ ಜೊತೆಲಿ ಹೋಗಿದ್ದು. ಅವನ ಈ ಕಡೆ ಗೇಟಿಂದ ಆಚೆ ಇದ್ದ. ಸರಿ ಅಂತ ನಾನು ಹೋಗ್ತಾ ಇದ್ದೀನಿ, ಓಡಿ ಬಂದಳು ಚಿಟ್ಟು. ಖುಷಿ ಆಯಿತು ನನಗೆ. ಯಾವುದೋ ಬಲೂನ್ ಇತ್ತು, ಬಲೂನ್ನ ಕೈಯಲ್ಲಿ ಹಿಡ್ಕೊಂಡು ಹೋಗೋಣ ಮಮ್ಮ ಅಂತಲೂ. ಸರಿ ಹೋಗೋಣ ಅಂತ ಹೇಳಿ ಬಂದ್ವಿ. ಕೇಳಿದೆ ಡೇ ಎಲ್ಲ ಹೆಂಗಿತ್ತು ಅಂತ ಹೇಳಿ. ಚೆನ್ನಾಗಿತ್ತು ಅಂತ ಹೇಳಿದ್ಲು. ಒಂಥರ ಹಿಂಗೆ ಕೇಳೋಕ್ಕೆ ಖುಷಿ ಆಗುತ್ತಲ್ಲ. ಅವರು ಅಳದೆ ಇದ್ದಿದ್ದು ನನಗೊಂಥರ ಸಮಾಧಾನ. ಅವಳು ಹತ್ಬಿಟ್ಟಿದ್ರೆ ನನ್ನ ಕೈಯಲ್ಲಿ ಇನ್ನೂ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಇವಳು ಈ ಥರ ಅಳದೆ ಅಲ್ಲಿ ಆಟಾಡ್ಕೊಂಡಿದ್ದಿದ್ದೇ ನನಗೊಂಥರ ಖುಷಿ ಆಗಿದ್ದು. ಅದೊಂದು ಚೂರು ಸಮಾಧಾನ ನನಗೆ. ಅವಳೇನಾದರೂ ಹತ್ಬಿಟ್ಟಿದ್ರೆ ಇನ್ನೂ ನನ್ನ ಕೈಲಿ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ನಾನು ಮಿಸ್ ಮಾಡ್ಕೊಬಿಡ್ತಾಳ, ಬೇರೆ ಥರ ಎಲ್ಲ ಯೋಚನೆ ಮಾಡಿಬಿಡ್ತಾಳ, ನೊಂದ್ಬಿಡ್ತಾಳ ಅಂತೆಲ್ಲ ತುಂಬ ಯೋಚನೆ ಆಗಿಬಿಡ್ತಾಯಿತ್ತು. ಸೊ ಕರ್ಕೊಂಡು ಮನೆಗೆ ಬಂದೆ. ಖುಷಿಯಾಗಿದ್ಲು. ಹೆಂಗಿತ್ತು ಅಂದರೆ ಚೆನ್ನಾಗಿತ್ತು, ಅದು ಇದು ಅಂತೆಲ್ಲ ಹೇಳ್ಕೊಂಡಿದ್ಲು. ಇದು ಒಂಥರ ಏನು ಹೇಳ್ತಾರೆ, ಈ ಖುಷಿ ಪಡೋವಂಥ ವಿಷಯ ಆಗಿರ್ಬೋದು, ಖುಷಿ ಪಡೋವಂಥ ವಿಷಯನೇ. ಆದರೆ ಸ್ಟಾರ್ಟಿಂಗಲ್ಲಿ ತುಂಬ ನೋವಾಗುತ್ತೆ. ಒಂದು ಸ್ವಲ್ಪ ದಿನ ಕಳೀತಾ ನೋವು ಕಡಿಮೆ ಆಗುತ್ತೆ ಅಂತ ನಾವು ಅಂದ್ಕೊತೀವಿ. ಆದರೆ ಅವ್ರನ್ನ ಕಳಿಸ್ಕೊಟ್ಬಿಟ್ಟು ಆ ಮನೆಗೆ ವಾಪಸ್ ಬರಬೇಕಾದ್ರೆ ಆ ನೋವು ಇದ್ದೇ ಇರುತ್ತೆ. ಅವಳನ್ನ ತಿನ್ನಿಸ್ಬಿಟ್ಟು ಮಲಗಿಸ್ಬಿಟ್ಟು ಅವಳಿಗೆ ಟಿಫನ್ ಬಾಕ್ಸನ್ನು ಮತ್ತು ವಾಟರ್ ಬಾಟಲ್ ಬುಕ್ ಮಾಡಿದ್ದೆ. ನಾನು ಇಲ್ಲಿ ಸೂಪರ್ ಮಾರ್ಕೆಟ್ ಇದೆ, ಅಲ್ಲಿಗೆ ಹೋಗಿದ್ವಿ ತೊಗೊಂಬರೋಣ ಅಂತ ಹೇಳಿ.
ನಿಜವಾಗ್ಲೂ ಹೇಳ್ತೀನಿ, ಮಕ್ಕಳು ಈ ಪೇರೆಂಟ್ಸ್ ಎಮೋಷನ್ಸ್‌ನೇ ಒಂದು ಬಿಸ್ನೆಸ್ ಮಾಡ್ಕೊಂಡು ಬಿಟ್ಟಿದ್ದಾರೋ ಏನೋ ಎಲ್ಲರೂ. ಈ ಥರ ವಾಟರ್ ಬಾಟಲ್ ಎಲ್ಲ 750, 900, 1000 ಹಿಂಗೆ ಇದೆ. ನನಗೆ ಶಾಕ್ ಆಗೋಯ್ತು, ಏನು ಈ ಥರ ಒಂದು ವಾಟರ್ ಬಾಟಲ್‌ಗೂ ಇಷ್ಟೆಲ್ಲ ರೇಟ್‌ಗಳು ಇಟ್ಟಿರ್ತಾರಾ ಅಂತ ಹೇಳಿ. ಅದಕ್ಕೆ ಏನು ನಾರ್ಮಲಾಗಿ ಒಂದು 300, 250 ಹಂಗಿರುತ್ತೆ ಅಂತ ನಾನು ಅಂದ್ಕೊಂಡೆ. ನೋಡಿದ್ರೆ ಎಲ್ಲನೂ ಅಷ್ಟೇ 700, ಒಂದು ಸ್ವಲ್ಪ ಹಂಗೆ ಹಿಂಗೆ ಇರೋದು ಒಂದು 499, 450, 550 ಹಂಗಿತ್ತು. ಸರಿ ಆನ್‌ಲೈನಲ್ಲಿ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿದ್ರೆ ಅದೇ ಥರನೇ ಇತ್ತು. ಬಟ್ ಇದು ಕೂಡ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದೆ, ನೋಡೋಕ್ಕೂ ಚೆನ್ನಾಗಿತ್ತು. ಇದು ಅರೌಂಡ್ 350, 350, 379 ಅನ್ಕೋತೀನಿ. ಚೆನ್ನಾಗಿತ್ತಲ್ಲ ಅಂತ ಹೇಳಿ ಇದನ್ನು ಬುಕ್ ಮಾಡಿದೆ ವಾಟರ್ ಬಾಟಲು. ಅದು ಅಲ್ಲಿ ಇದು ನೇತಾಕೋದು ದಾರ ಬರುತ್ತಲ್ಲ ಅದು. ಬಟ್ ಅದೇನು ನೆಸೆಸಿಟಿ ಇರಲಿಲ್ಲ. ಚಿಟ್ಟುಗೆ ಇದನ್ನು ನಾನು ಬ್ಯಾಗಲ್ಲಿ ಇಟ್ಕೊಟ್ಟು ಕಳಿಸ್ತೀನಿ. ಹಾಗಾಗಿ ಅದನ್ನು ಹಾಕಲಿಲ್ಲ. ಅವಳು ಕೇಳ್ತಾ ಇರ್ತಾಳೆ, ಅಮ್ಮ ಅದನ್ನು ಹಾಕ್ಕೊಡಮ್ಮ, ಯಾಕೆ ಅದನ್ನು ಹಾಕಲ್ಲ ಅಂತ ಹೇಳಿ. ಅದ್ರ ಜೊತೆಗೆ ಟಿಫನ್ ಬಾಕ್ಸ್ ಇದು ಒಂದು 350 ಆಯಿತು ಟಿಫನ್ ಬಾಕ್ಸು. 350ನೋ 399 ಗೊತ್ತಿಲ್ಲ ನನಗೆ ಕರೆಕ್ಟಾಗಿ. ಬಟ್ ಚೆನ್ನಾಗಿತ್ತು. ಚೆನ್ನಾಗಿಲ್ಲ ಅಂದಿದ್ರೆ ವಾಪಸ್ ಕೊಟ್ಬಿಡ್ತಾಯಿದ್ದೆ. ಬಟ್ ಚೆನ್ನಾಗಿ ಬಂದಿತ್ತು. ಏನು ಪ್ಲಾಸ್ಟಿಕ್ ಕವರೇಜ್ ಏನು ಇರಲಿಲ್ಲ. ಫುಲ್ ಸ್ಟೀಲು, ಮೇಲೆ ಮಾತ್ರ ಇದು ಪ್ಲಾಸ್ಟಿಕ್ ಲಿಡ್ ಬಂದಿತ್ತು. ಸೊ ಅದನ್ನು ಎತ್ತಿಟ್ಬಿಟ್ಟು ರಂಜಿತ್ ಅಮ್ಮ ಇದು ತಂದಿದ್ರು, ಸೊಪ್ಪು ಕೊಟ್ಟು ಕಳಿಸಿದ್ರು ರಂಜಿತ್ ಕೈಯಲ್ಲಿ. ಸರಿ ನೋಡೋಣ ಬಿಚ್ಚೋಣ ಅಂತ ಹೇಳ್ಬಿಟ್ಟು, ನನಗೆ ಈ ಥರ ಸೊಪ್ಪಂದರೆ ಸಿಕ್ಕಾಪಟ್ಟೆ ಇಷ್ಟ. ಯಾಕಂದರೆ ಇದಕ್ಕೇನು ಮದ್ದು ಮತ್ತು ಇದೆಲ್ಲ ಹೊಡೆದಿರಲ್ಲ. ಬೆರಕೆ ಸೊಪ್ಪು ಚೆನ್ನಾಗಿರುತ್ತೆ. ಎಷ್ಟು ಫ್ರೆಶ್ ಆಗಿತ್ತು ನೋಡಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಸೌತೆಕಾಯಿ ಮತ್ತು ಬೀನ್ಸು ಅದೆಲ್ಲ ಕೊಟ್ಟು ಕಳಿಸಿದ್ರು. ನಾನು ಈ ಥರ ಸೊಪ್ಪನ್ನು ಕೊಟ್ಟು ಕಳಿಸಿದ್ರೆ ಒಂಚೂರು ವೇಸ್ಟ್ ಮಾಡಲ್ಲ. ಏನಾದರೂ ಪಲ್ಯ, ಸಾಂಬಾರು ಮಾಡಿ ಖಾಲಿ ಮಾಡಿಬಿಡ್ತೀನಿ. ಸೌತೆಕಾಯು ನನಗಿಷ್ಟ. ಸೌತೆಕಾಯಿ ಕೊಟ್ಟಿದ್ದರು, ಬೀನ್ಸು ಕೊಟ್ಟಿದ್ದರು. ಇದನ್ನೆಲ್ಲ ಎತ್ತಿಟ್ಬಿಟ್ಟು ಚಿಟ್ಟನ್ನ ರೆಡಿ ಮಾಡಬೇಕಾಗಿತ್ತು. ಸರಿ ಅಂತ ಹೇಳಿ ಊರಿಗೆ ಹೊರಡ್ಬೇಕಿತ್ತು ನಾವು. ಒಂದು ಸ್ವಲ್ಪ ಕೆಲಸ ಇತ್ತು ಹೊರತೂರಿಗೆ, ಅಲ್ಲಿಗೆ ಹೋಗ್ಬೇಕಿತ್ತು ಅಂತ ಹೇಳಿ ರೆಡಿ ಆಗ್ತಾ ಇದ್ವಿ. ಅವಳನ್ನೂ ರೆಡಿ ಮಾಡಿಬಿಟ್ಟು ಇದನ್ನೆಲ್ಲ ಎತ್ತಿಟ್ಟೆ ನಾನು. ಅವಳಿಗೊಂಚೂರು ಟಿಫನ್ ಎಲ್ಲ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದಿದ್ದು. ನಾನು ಟಿಫನ್ಗೆ ಇಲ್ಲಿ ದೋಸೆ ಮಾಡ್ಕೊತಾ ಇದ್ದೀನಿ. ಇವತ್ತು ಸ್ವಲ್ಪ ಚೆನ್ನಾಗಿ ಬಂದಿತ್ತು ನಮ್ಮ ಮನೇಲಿ ದೋಸೆ. ಯಾವಾಗೂ ಚೆನ್ನಾಗೇ ಬರುತ್ತೆ. ಒಂದೊಂದು ಸಲ ಏನಾಗುತ್ತೆ, ಬೆಳ್ಳಕ್ಕಿರುತ್ತೆ. ಆ ಥರ ಬೆಳ್ಳಕ್ಕಿದ್ರೆ ಇಷ್ಟನೇ ಆಗಲ್ಲ. ದೋಸೆ ಚೆನ್ನಾಗಿ ಬರುತ್ತೆ, ಹಿಂದೆ ಬೆಳ್ಳಕ್ಕಿರುತ್ತೆ. ಅದೊಂಥರ ಬ್ರೌನಿ ಆಗಿದ್ರೇ ಚೆನ್ನಾಗಿರೋದಲ್ವ. ಹಂಗಾಗಿ ನಾನು ದೋಸೆಗೆ ಊರಿಗೆ ಹೋಗೋದಿತ್ತಲ್ವ, ಹಂಗಾಗಿ ಸಿಂಪಲ್ಲಾಗಿ ಚಟ್ನಿ ಮಾಡ್ಕೊಂಡಿದ್ದೆ. ಅವಳಿಗೇನು ಚಟ್ನಿ ನೆಸೆಸಿಟಿನೇ ಇಲ್ಲ, ಹಾಗೆ ತಿಂತಾಳೆ. ಅದರಲ್ಲಿ ಅದಕ್ಕೇನಾದರೂ ಒಂಚೂರು ತುಪ್ಪ, ಅವಳಿಗೆ ಗೊತ್ತಿಲ್ದಂಗೆ ತುಪ್ಪ ಏನಾದರೂ ಹಾಕಿ ಇದಕ್ಕೆ ಚಟ್ನಿ ಪುಡಿ ಮಾಡಿ ಇಟ್ಕೊತೀನಿ. ಚಟ್ನಿ ಪುಡಿ ಎಲ್ಲ ಖಾಲಿಯಾಗಿತ್ತು, ಮಾಡ್ಕೋಬೇಕು. ಹಾಗಾಗಿ ಸರಿ ಅಂತ ಹೇಳಿ ಅವಳಿಗೂ ನನಗೂ ದೋಸೆ ಎಲ್ಲ ಮಾಡಿಕೊಂಡು ತಿಂದ್ಕೊಂಡು ಊರಿಗೆ ರೆಡಿ ಆಗೋಣ ಅಂತ ರೆಡಿ ಆಗ್ತಾ ಇದ್ವಿ. ಸೊ ನಾನಿವತ್ತು ಊರಿಗೆ ಒಬ್ಬಳೇ, ಅಂದರೆ ಯಾವಾಗೂ ಕ್ಯಾಬಲ್ಲಿ ಹೋಗ್ಬಿಡ್ತಾ ಇದ್ದೆ. ಸರಿ ಇವತ್ತು ನೋಡೋಣ ಬಸ್ಸಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು, ಟೈಮ್ ಇತ್ತಲ್ಲ, ಹಂಗಾಗಿ ಬಸ್ಸಲ್ಲಿ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದಿದ್ದು. ಫಸ್ಟ್ ಟೈಮ್ ಹೆಂಗಿರುತ್ತೋ ಏನೋ, ಎಷ್ಟೊತ್ತಾಗುತ್ತೋ ಅಂತಲೂ ಗೊತ್ತಿಲ್ಲ ನನಗೆ ಹೋಗ್ತಾ ಇರೋದು. ಹಾಯ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯ ರಂಜಿತ್ ವ್ಲಾಗ್ಸ್. ನಾನು ನಿಮ್ಮ ಲಾವಣ್ಯ. ಇವತ್ತು ಸುಮಾರು ದೂರ ಫಸ್ಟ್ ಟೈಮ್ ಚಿಟ್ಟು ಜೊತೆಲಿ ಬಸ್ಸಲ್ಲಿ ಹೋಗ್ತಾ ಇರೋದು. ಸೊ ನನಗೂ ಒಂಚೂರು ಏನು ಭಯ ಅನ್ನೋದು, ಒಂಚೂರು ಅಷ್ಟು ದೂರ ಇವಳನ್ನ ಸಂಭಾಳಿಸ್ಕೊಂಡು ಹೆಂಗೆ ಹೋಗೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಕೆಲಸ ಇದೆ, ನಮ್ಮ ಅಮ್ಮ ಮನೆಗೆ ಹೋಗ್ತಾಯಿದ್ದೀನಿ. ಬಸ್ಸಲ್ಲಿ ಓಡಾಡಿದ್ದೀನಿ, ಇಲ್ಲ ಅಂತಲ್ಲ. ಆದರೆ ಫಸ್ಟ್ ಟೈಮ್ ಅಷ್ಟು ದೂರ ಒಬ್ಬಳೇ ಅವಳನ್ನ ಕಟ್ಕೊಂಡು ಸಂಭಾಳಿಸ್ಕೊಂಡು ಹೋಗ್ತಾ ಇರೋದು. ಹೆಂಗಾಗುತ್ತೆ ನೋಡಬೇಕು, ಗೊತ್ತಿಲ್ಲ ನನಗೂ. ಚಿಟ್ಟು ಹೋಗೋಣವಾ? ಹಾಂ ಹೇಳು, ಹೋಗೋಣ ಬಾ. ಎಲ್ಲಿಗೆ ಹೋಗ್ತಾ ಇರೋದು? ಅಮ್ಮಮ್ಮ ಮನೆಗ. ಸೊ ನಮ್ಮಮ್ಮ ಮನೆಗೆ ಹೋಗ್ತಾ ಇದ್ದಿದ್ದು. ಇವಾಗಂತೂ ಬಸ್ಸಲ್ಲಿ ಎಷ್ಟು ಇದಿರುತ್ತೆ ಅಂತಂದರೆ, ಯಾರೂ ಸೀಟೇ ಕೊಡಲ್ಲ ನನಗದು. ನಾನು ಅದನ್ನು ಎಕ್ಸ್ಪೆಕ್ಟ್ ಕೂಡ ಮಾಡಲ್ಲ.
ಯಾರಾದರೂ ಕುತ್ಕೊಂಡಿದ್ರೆ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವ್ರ ಕೈಗೆ ಮಗುನ ಮಾತ್ರ ಕೊಟ್ಬಿಟ್ಟು ನಾನು ಎಷ್ಟು ದೂರ ಆದರೂ ನಿಂತ್ಕೊಂಡೇ ಇರ್ತೀನಿ. ಸೊ ಬಸ್ಸಲ್ಲಿ ಜರ್ನಿ ಎಷ್ಟು ನಾವು 1 1/2 ಅವರ್, ಒನ್ 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 ಮ್ಯಾಕ್ಸಿಮಮ್ 2 ಅವರ್‌ಗೆ ಬರೋ ಜಾಗದಲ್ಲಿ ನಾವು 3 ಅವರ್ಸ್ ತೊಗೊಂಡ್ವಿ ಬಸ್ಸಲ್ಲಿ ಬಂದಿದ್ದಕ್ಕೆ. ಸೊ ನಮ್ಮಮ್ಮ ಬಸ್ ಸ್ಟಾಪಲ್ಲೇ ಕಾಯ್ಕೊಂಡಿತ್ತು ಪಾಪ. ಮಳೆ ಬರ್ತಾ ಇತ್ತು, ಮಗುನೆಲ್ಲ ಎತ್ಕೊಂಡು ಹೆಂಗೆ ಇಳಿತಾಳೆ ಏನೋ ಅಂತ ಹೇಳಿ ಅಲ್ಲಿ ಬಂದು ಕಾಯ್ಕೊಂಡಿದ್ರು. ಇಳ್ದಿದ ತಕ್ಷಣ ಮಗುನೆಲ್ಲ ತೊಗೊಂಡು ಬಂದ್ವಿ. ಇಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಬಂದ್ವಿ. ಇದೇ ವರ್ತೂರು ಗಾಂಧಿ ಸರ್ಕಲ್ಲು ನೋಡಿ, ವರ್ತೂರಲ್ಲಿರೋರ್ಗೆ ಗೊತ್ತಿರುತ್ತೆ. ಸೊ ಇಲ್ಲಿ ಬಂದು ಮುಗಿಸ್ಕೊಂಡು ಅಲ್ಲಿ 3:30 4 ಗಂಟೆ ಆಗಿಬಿಟ್ಟಿತ್ತು. ಪಾಪ ಚಿಟ್ಟು ಫುಲ್ ಸುಸ್ತಾಗಿ ಹೋಗಿದ್ಲು. ಹಾಗಾಗಿ ಏನು ತಿಂತೀಯ ಅಂದರೆ ಪಾನಿಪುರಿ ಅಂತಂದ್ಲು. ಸರಿ ತೊಗೊಳ್ಳೋಣ ಅಂದು. ಯಾವಾಗೋ ಒಂದೊಂದು ಸಲ ತಿನ್ನೋದಷ್ಟೇ, ನಾವು ರೆಗ್ಯುಲರಾಗಿ ತಿನ್ನಲ್ಲ. ನನಗಿಷ್ಟನೇ, ಆದರೆ ರೆಗ್ಯುಲರಾಗಿ ತಿನ್ನಲ್ಲ, ಅದು ಅಷ್ಟು ಒಳ್ಳೇದಲ್ಲ ಅಂತ ಗೊತ್ತಲ್ಲ. ಹಂಗಾಗಿ ಸರಿ ಅಂತ ಮಸಾಲೆ ಪುರಿ ತೊಗೊಂಡ್ವಿ. ನಮ್ಮ ಅಮ್ಮನೂ ಒಂದು ತೊಗೊಂತು, ನಾನು ಚಿಟ್ಟುಗೊಂದು ಕೊಡಿಸ್ದೆ, ನೀನೊಂದು ತೊಗೋ ಅಂತ. ಅಮ್ಮ ಅವಳು ತಿನ್ನಲ್ಲ ಇರಿ, ಅದನ್ನೇ ತಿಂತೀನಿ ಅಂತ ಹೇಳ್ಬಿಟ್ಟು ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಮನೆಗೆ ಬಂದು ರೆಸ್ಟ್ ಮಾಡಿ ಅದ್ರ ಮಾರನೇ ದಿನ ಇಲ್ಲಿ ನಮ್ಮ ಚಿಕ್ಕಮ್ಮ ಮನೆ ಹತ್ರ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಮರಿಗಳು ಹಾಕಿತ್ತು. 3 ಮರಿ ಹಾಕಿರೋದು. 3 ಒಂದೊಂದು ಕಲರ್. ಎಷ್ಟು ಕ್ಯೂಟಾಗಿತ್ತು ಗೊತ್ತಾ, ಒಂದು ಬ್ರೌನಿ, ಇನ್ನೊಂದು ಬ್ಲ್ಯಾಕ್, ಇನ್ನೊಂದು ವೈಟು. ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾವೆ ನೋಡಿ. ಇವಳಿಗೆ ಇಷ್ಟ ಅಲ್ವಾ ನಮ್ಮ ಚಿಟ್ಟುಗೆ, ಅದಕ್ಕೆ ನಮ್ಮ ಚಿಕ್ಕಪ್ಪ ಎತ್ತಿ ಎತ್ತಿ ಆಚೆ ಬಿಡ್ತಾಯಿದ್ರು. ಅವು ಬೆಚ್ಚಗೆ ಮಲ್ಕೊಂಡಿದ್ವು. ಎತ್ತು ಬಿಟ್ಟರೆ ಕೊಯ್ ಕೊಯ್ ಅನ್ನತ್ತೆ. 3 ಮರಿ, ಆದರೆ ಎಷ್ಟು ಕ್ಯೂಟಾಗಿತ್ತು ಗೊತ್ತಾ ನಿಜವಾಗ್ಲೂ 3ನೂ ನೋಡೋದಕ್ಕೆ. ಇವಳು ಮುಟ್ಟಲ್ಲ, ಆದರೆ ಇಷ್ಟ ದೂರದಿಂದನೇ ನೋಡ್ತಾ ಇರ್ತಾಳೆ. ನಮ್ಮ ಚಿಕ್ಕಪ್ಪ ಎತ್ತಿ ಎತ್ತಿ ತೋರಿಸ್ತಿದ್ರು. ಅವಳು ನೋಡಿಕೊಂಡು ಅಮ್ಮ ನೋಡಮ್ಮ ಕುನ್ನಿ ಡಾಗಿ ಅಂತ ತೋರಿಸ್ಕೊಂಡು ನೋಡಿ ಯಾವ ಥರ ಎಲ್ಲ ಇದು ಮಾಡ್ತಾಳೆ. ಮುಟ್ಟಿ ಅಂದರೆ ಇಲ್ಲ ಮುಟ್ಟಲ್ಲ, ದೂರದಿಂದನೇ ನೋಡ್ತೀನಿ ಅಂತ ಹೇಳ್ತಾ ಇದ್ಲು. ಇಲ್ಲಿ ನಾವು ರೆಡಿಯಾಗಿರೋದು ಊರಿಗೆ ಹೋಗೋಣ, ವಾಪಸ್ ಬರೋಣ ಅಂತಲೇ ರೆಡಿಯಾಗಿದ್ದು. ನಮ್ಮ ಚಿಕ್ಕಮ್ಮ ನಮ್ಮ ಅಜ್ಜಿನ ನೋಡ್ಕೊಂಬರೋಣ ಅಂತ ಹೇಳಿದ್ರು. ನಮ್ಮ ಅಜ್ಜಿನ ನಾವು ಅಜ್ಜಿ ಅನ್ನಲ್ಲ, ಊರಮ್ಮ ಅಂತಲೇ ಅನ್ನೋದು. ಸೊ ಆವಾಗಿಂದನೂ ಅಷ್ಟೇ, ನಾವು ಚಿಕ್ಕವರಿರುವಾಗಿಂದನೂ ಅಷ್ಟೇ ನಮ್ಮ ಅಜ್ಜಿನ ನಾವು ಊರಮ್ಮ ಅಂತಲೇ ಕರೆಯೋದು. ಹಾಗಾಗಿ ರೆಡಿ ಆದ್ವಿ. ನಮ್ಮ ಚಿಕ್ಕಮ್ಮ ಮನೆ ಹತ್ರ ಅವರು ರೆಡಿ ಆಗ್ತಿದ್ರು ಎಲ್ಲರೂ. ಸರಿ ಅಂತ ಹೇಳಿ ನಮ್ಮ ಚಿಕ್ಕಮ್ಮವ್ರನ್ನೆಲ್ಲ ಕರ್ಕೊಂಡು ನಮ್ಮ ಅಕ್ಕ ಮನೆಗೆ ಬಂದ್ವಿ. ನಮ್ಮ ಅಕ್ಕನೂ ಬರ್ತೀನಿ ಅಂತ ಹೇಳಿದ್ಲು. ಹಂಗಾಗಿ ಅಲ್ಲಿಗೆ ಬಂದು ಇಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇದು ಮಾಡ್ತಾಯಿದ್ವಿ. ಇದು ನಮ್ಮ ಅಕ್ಕನ ಮಗಳು. ಇವಳಿಗೆ ಸಖತ್ ಇಂಟ್ರೆಸ್ಟ್ ಈ ಥರ ವೀಡಿಯೋಗಳೆಲ್ಲ ಮಾಡೋದು, ನೋಡೋದು ಎಲ್ಲನೂ. ಸರಿ ಅಂತೇಳಿ ಎಲ್ಲರನ್ನೂ ಮಾತಾಡಿಸ್ಕೊಂಡು, ನಮ್ಮ ಅಕ್ಕ ಅವ್ರ ಅತ್ತೆಗೆ ಕಣ್ಣು ಆಪ್ರೇಷನ್ ಆಗಿತ್ತು. ಸೊ ಅವ್ರನ್ನ ಎಲ್ಲ ಮಾತಾಡಿಸ್ಕೊಂಡು ಫೈನಲಿ ಕ್ಯಾಬ್ ಹತ್ತಿದ್ವಿ. ಕ್ಯಾಬ್ ಹತ್ಬಿಟ್ಟು ನಮ್ಮ ಅಜ್ಜಿ ಊರಿಗೆ ಬಂದ್ವಿ. ಆಮೇಲೆ ಇಳ್ಕೊಂಡು ಅಷ್ಟೊತ್ತಿಗೆ ಮಕ್ಕಳೆಲ್ಲ ಸ್ವಲ್ಪ ನಿದ್ದೆ ಮಾಡಿಬಿಟ್ಟಿದ್ರು. ಚಿಟ್ಟುನೇ ನಿದ್ದೆ ಮಾಡಿಬಿಟ್ಟಿದ್ಲು. ಎತ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಅಜ್ಜಿ ಮನೆಗೆ ಸಂದುಗೊಂದಿನೇ ದಾರಿ ಇರೋದು. ಸೊ ನಮ್ಮ ಅಜ್ಜಿ ಫುಲ್ ಸರ್ಪ್ರೈಸ್, ಯಾಕಂದರೆ ನಾವು ಹೇಳೇ ಇಲ್ಲ ಬರ್ತಾಯಿದ್ದೀವಿ ಅಂತ ಹೇಳಿ. ಅಲ್ಲಿ ಬರ್ತಿದ್ದಾರೆ ನೋಡಿ. ನಾನು ನೋಡೋಕ್ಕೆ ಬಂದಿದ್ದೆ ನಮ್ಮ ಊರಮ್ಮನ, ಆದರೆ ಈ ವಿಡಿಯೋನಲ್ಲಿ ನಾನು ಜಾಸ್ತಿ ನಮ್ಮ ಊರಮ್ಮನ ತೋರಿಸಿಲ್ಲ. ಯಾವಾಗಾದರೂ ಹೋದಾಗ ನಮ್ಮ ಊರಮ್ಮನಿಗೆ ಈ ಥರ ಎಲ್ಲನೂ ಏನು ಬರಲ್ಲ ಅವರು. ಇದನ್ನೆಲ್ಲ ಮುಗಿಸ್ಕೊಂಡು ಇದು ನಮ್ಮ ಮಾವಂದು, ನಮ್ಮ ಅಮ್ಮನ ಅಣ್ಣಂದು ಮದುವೆ. ಆಲ್ಬಮ್, ಆವಾಗಿನ ಕಾಲದ ಆಲ್ಬಮ್ಗಳು ನೋಡೋಕ್ಕೆ ಚೆಂದ ಅಲ್ವಾ. ಹಂಗಾಗಿ ನೋಡೋಣ ಅಂತ ಹೇಳಿ ಯಾರನ್ನೋ ಒಬ್ಬರನ್ನ ನೋಡೋಕ್ಕೆ ಈ ಆಲ್ಬಮ್ ತೊಗೊಂಡಿದ್ದು. ಹಾಗೇ ನಾವು ಎಲ್ಲರನ್ನೂ ನೋಡ್ತಾ ಇದ್ವಿ. ನಾವು ಎಷ್ಟು ಚಿಕ್ಕವರಾಗಿದ್ವಿ ಆವಾಗ. ಹೆಂಗಿದ್ದೀವಿ ಅಂದರೆ, ಇಲ್ಲೆಲ್ಲ ನೋಡಿ ಪಿಂಕ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದಾಳಲ್ಲ ಇವಳು ನನ್ನ ತಂಗಿ ಪವಿತ್ರ ಅಂದ್ಬಿಟ್ಟು, ಎಲ್ಲ ಫೋಟೋಸಲ್ಲಿ ಇದ್ದಾಳೆ. ಅವಳು ಊರಿಗೆ ಬಂದಿರಲಿಲ್ಲ, ಆದರೆ ನೋಡಿಕೊಂಡು ಎಷ್ಟು ನಗಿತಾ ಇದ್ವಿ ಗೊತ್ತಾ. ಎಲ್ಲ ಫೋಟೋನಲ್ಲೂ ಇದ್ದಾಳಲ್ಲ ಇವಳು ಅಂತ ಹೇಳ್ಬಿಟ್ಟು ಸಖತ್ ನಗಿತಾ ಇದ್ವಿ. ನೋಡಿ ಈ ಕಡೆ ಇರೋದು, ಇಲ್ಲಿ ದಾರೆ ಎಳಿತಿದ್ದಾರಲ್ಲ ಅವರು ನಮ್ಮಪ್ಪ ನಮ್ಮಮ್ಮ. ಅದೇ ಥರನೇ ನೋಡಿಕೊಂಡು ಇಲ್ಲಿ ರೈಟಿಗೆ ದಾರೆ ಎಳಿತಿದ್ದಾರಲ್ಲ, ಇದು ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ. ಇಲ್ಲಿ ನಾವು 3 ಜನ ಇದ್ದೀವಿ ನೋಡಿ, ರೆಡ್ಡು ಪಿಂಕು. ಇಲ್ಲಿ ರೆಡ್ ಡ್ರೆಸ್ ಹಾಕಿರೋದು ನಾನು. ಸೊ ಇದನ್ನೆಲ್ಲ ನೋಡ್ಕೊಂಡು ಒಂಥರ ಖುಷಿ ಆಗ್ತಾಯಿತ್ತು. ಆವಾಗ ಫೋಸುಗಳು ಕೊಡ್ತಾ ಇದ್ದಿದ್ದು, ಜಡೆನ ಮತ್ತು ಮೆಹಂದಿನ. ಇದು ನಮ್ಮ ಅಜ್ಜಿ ಮತ್ತು ನಮ್ಮ ತಾತ, ನಮ್ಮೂರಮ್ಮ ಇವಾಗ ಆವಾಗಲೇ ನೋಡಿದ್ರಲ್ಲ ಹಂಗಿದ್ದಾರೆ. ನಮ್ಮ ಮಾವನ ಮದುವೆಲಿ ಹಿಂಗಿದ್ರು. ಸೊ ಮೆಹಂದಿ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳು. ಇದು ನನ್ನ ತಮ್ಮ, ನಮ್ಮ ಚಿಕ್ಕಮ್ಮ ಮಗ ಇವನು. ಸೊ ನಮ್ಮಮ್ಮ ಅಕ್ಕ ತಂಗಿರೆಲ್ಲ ಒಂದೊಂದು ಫೋಟೋ ತೊಗೊಂಡು ಇದನ್ನೆಲ್ಲ ಆವಾಗವಾಗ ನೋಡೋದಕ್ಕೆ ಒಂಥರ ಚೆಂದ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಮೆಮೊರೀಸು. ಅದಕ್ಕೆ ಹೇಳೋದು, ಏನಿಲ್ಲ ಅಂದರೂ ಮೆಮೊರೀಸ್ ಇರಬೇಕು ಈ ಥರ ಅಂತ ಹೇಳ್ಬಿಟ್ಟು. ಸೊ ನಾವು ಬಂದಿದ್ವಲ್ಲ, ನಮಗೆ ಸ್ಪೆಷಲ್ಲಾಗಿ ನಮ್ಮ ಮಾವ
ಇವ್ರದ್ದೇ ಮದುವೆ. ನಮ್ಮ ಮಾವ ಒಂಚೂರು ಕಟ್ಟಪ್ಪ ಆಗಿಬಿಟ್ಟಿದ್ರು ಗುಂಡೆಲ್ಲ ಹೊಡ್ಸ್ಕೊಂಡು. ಇವ್ರದ್ದೇ ಮದುವೆ ಆಲ್ಬಮ್ ನಾವು ನೋಡಿದ್ದು. ಸರಿ ಅಂತ ಹೇಳಿ ಶಾವಿಗೆ ಗೊತ್ತಲ್ಲ ಎಲ್ಲರಿಗೂ, ಅದಕ್ಕೆ ರೆಡಿ ಮಾಡ್ಕೊತಾ ಇದ್ರು. ನಮ್ಮ ಚಿಕ್ಕಮ್ಮ ಇಲ್ಲಿ ಫ್ರೆಶ್ಶಾಗಿ ಹೂವು ಸಿಕ್ಕಿತ್ತು ಅಂತ ಹೇಳಿ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ತಂಗಿ ಹೂವು ಕಟ್ತಾಯಿದ್ರು. ಆ ಹೂವು ಎಷ್ಟು ಫ್ರೆಶ್ ಆಗಿತ್ತು ಗೊತ್ತಾ ನಿಜವಾಗ್ಲೂ. ಸರಿ ಅಂತ ಹೇಳಿ ಹೂವಕ್ಕೆ ರೆಡಿ ಮಾಡ್ಕೊತಾ ಇದ್ರು. ಹೆಂಗಿದ್ರು ಇವಾಗ ಊರಿಗೆ ಹೊರಡ್ಬೇಕಲ್ಲ, ಮುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇದು ಕಟ್ ಮಾಡ್ಕೊತಾ ಇದ್ರು. ನಮ್ಮೂರಮ್ಮ ಬಂದರು. ನಮ್ಮೂರಮ್ಮಂದು ಈ ರೂಮೇ ಸಾಮ್ರಾಜ್ಯ. ಈ ರೂಮನ್ನು ಯಾವಾಗಾದರೂ ನಾನು ಹೋದಾಗ ತೋರಿಸ್ತೀನಿ ನಿಮಗೆ. ನಾನು ಅಷ್ಟು ಐಡಿಯಾ ಬಂದಿಲ್ಲ ಆ ರೂಮ್ನ ವೀಡಿಯೋ ಮಾಡ್ಕೋಬೇಕು ಅಂತೇಳಿ, ಹಂಗಾಗಿ ಮಾಡ್ಕೊಂಡಿಲ್ಲ. ಇಲ್ಲಿ ಹುಚ್ಚೆಳ್ಳು ಶಾವಿಗೆಗೆ ಚೆನ್ನಾಗಿರುತ್ತಲ್ಲ, ಅದ್ರ ಮೇಲೆ ಹಾಕ್ಕೊಂಡು ತಿನ್ನೋಕ್ಕೆ. ಹಂಗಾಗಿ ಹುಚ್ಚೆಳ್ಳೆಲ್ಲ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ರು. 3 ಜನ ಅಕ್ಕ ತಂಗಿರು. ಇಲ್ಲಿ ನಮ್ಮಮ್ಮ ಮತ್ತು ನಮ್ಮ ಚಿಕ್ಕಪ್ಪ ಮಾತ್ರ, ಇವರು ಒಂದೇ ಊರಲ್ಲಿರೋದ್ರಿಂದ ಬಂದರು. ನಮ್ಮ ದೊಡ್ಡಮ್ಮ ಬರ್ತಾ ಇದ್ರು. ಹಂಗಾಗಿ ನಾನು ಇಲ್ಲಿ ಮುಂದೆ ಬಂದೆ. ಗೊತ್ತಲ್ಲ, ಎಲ್ಲಾದರೂ ಗಿಡಗಳು ಕಾಣಿಸಿದ್ರೆ ನನ್ನ ಕಣ್ಣು ಇದೆಲ್ಲ ಇಂಟ್ರೆಸ್ಟ್ ಎಲ್ಲ ಗಿಡಗಳ ಮೇಲೇ ಇರುತ್ತೆ. ಸೊ ಇರೋ ಜಾಗದಲ್ಲಿ ಮತ್ತೆ ಈ ಥರ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ. ಸೊ ಊಟದ ಟೈಮ್ ಆಯಿತು. ಊಟಕ್ಕೆಲ್ಲ ಕೂತ್ಕೊಂಡು ತಿಂದ್ಬಿಟ್ಟು ಶಾವಿಗೆ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ರು. ಅಷ್ಟೊತ್ತಿಗೆ ನಮ್ಮ ದೊಡ್ಡಮ್ಮನೂ ಬಂದಿದ್ರು ಅಂತ ಅನ್ಕೋತೀನಿ. ಇದನ್ನೆಲ್ಲ ಹುರ್ಕೊಂಡು ಅದನ್ನು ಜಲ್ರಿ ಮಾಡಿ ಇಟ್ಕೊತಾ ಇದ್ರು. ಈ ಕಡೆ ಬೆಲ್ಲ ಚಚ್ಚೋರು ಬೆಲ್ಲ ಚಚ್ತಿದ್ರು ಪಾನಕಕ್ಕೆ. ಸೊ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಶಾವಿಗೆ ಮಾಡೋದು ಒಂಥರ ಹಬ್ಬದ ಥರನೇ ಅಲ್ವಾ, ಅದನ್ನು ಯಾವಾಗೂ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಹಾಗಾಗಿ ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊತಾ ಇದ್ರು. ಇಲ್ಲಿ ಕರಿ ಶಾವಿಗೆಗೆ ಹಿಟ್ಟು ಮಸಿತಾ ಇದ್ದಾರೆ ನಮ್ಮ ಚಿಕ್ಕಮ್ಮ. ಗಟ್ಟಿ ಆಗಿಬಿಟ್ಟಿತ್ತು ಅಂತ ಅನ್ಕೋತೀನಿ ಸ್ವಲ್ಪ, ಇಲ್ಲ ಹಿಂಗೆ ಇರಬೇಕೋ ಏನೋ ನನಗೆ ಗೊತ್ತಿಲ್ಲ. ಇದು ಕರಿ ಶಾವಿಗೆ ಬಿಳಿ ಶಾವಿಗೆ ಯಾವಾಗೂ ಮಾಡೋದಲ್ವ, ಹಾಗಾಗಿ ಇಲ್ಲಿ ರೆಡಿ ಮಾಡ್ಕೊತಾ ಇದ್ರು. ಒಂಥರ ಚೆನ್ನಾಗಿತ್ತು. ಈ ಥರ ಎಲ್ಲ ಬಂದು ಒಟ್ಟಿಗಿದ್ದು ಹೋಗೋದು. ನಮ್ಮೂರಮ್ಮನಿಗೂ ಖುಷಿ ಆಯಿತು ನಾವೆಲ್ಲ ಹೋಗಿದ್ದು. ಅದೂ ಹೇಳ್ದೆ ಹೋಗಿದ್ವಲ್ಲ, ಹಂಗಾಗಿ ಇನ್ನೂ ಖುಷಿ ಆಯಿತು. ಇದು ನಮ್ಮ ಭಾವ. ಫಸ್ಟು ನಮ್ಮ ಭಾವನೇ ಟ್ರೈ ಮಾಡಿದ್ದು ಒತ್ತಕ್ಕೆ. ಸಖತ್ ಕಷ್ಟ ಇರುತ್ತೆ ಒತ್ತೋದು. ಅವ್ರು ಈಸಿಯಾಗಿ ಒತ್ತಿದ್ರಲ್ಲ ಅಂತ ಹೇಳಿ ಈಸಿ ಇರುತ್ತೇನೋ ಬಿಡು ಅಂತ ಅಂದ್ಕೊಂಡೆ. ನಮ್ಮ ದೊಡ್ಡಮ್ಮ ಬಂದಿದ್ದರು. ನಮ್ಮ ದೊಡ್ಡಮ್ಮನೇ ಇವಾಗ ಕೆಳಗಡೆ ಶಾವಿಗೆ ಹಿಡಿದು ಹಾಕ್ತಾಯಿದ್ರು. ನಮ್ಮ ಭಾವ ಒತ್ತಿದ್ರು. ಇಲ್ಲಿ ಕಷ್ಟ ಇದೆ, ಹೆಣ್ಮಕ್ಳಂತೂ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದು. ಇದನ್ನೆಲ್ಲ ಮಾಡ್ಕೊಬೋದು, ಬಟ್ ಒತ್ತೋದು ಮಾತ್ರ ತಾಕತ್ತಿರೋರೇ ಒತ್ತಬೇಕು, ಎಲ್ಲರೂ ಒತ್ತಕ್ಕಾಗಲ್ಲ. ಕರಿ ಶಾವಿಗೆ ರೆಡಿ ಆಯಿತು. ಇವಾಗ ಬಿಳಿ ಶಾವಿಗೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಇದನ್ನು 2 ಸಲ ಮಾಡಿದ್ರು ಪಾಪ. ತುಪ್ಪ ಹಾಕಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು, ನಾನು ತುಪ್ಪ ತಿನ್ನಲ್ಲ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಸಲ ತುಪ್ಪ ಹಾಕದೆ ಮಾಡಿದ್ರು. ಇಲ್ಲಿ ನಾನು ಇಟ್ಕೊತಾ ಇದ್ದೀನಿ. ಇವಾಗ ಒತ್ತಿರೋದು ನನ್ನ ತಮ್ಮ. ಇವ್ರು ಈಸಿಯಾಗಿ ಒತ್ತವ್ರಲ್ಲ ಅಂತ ಹೇಳಿ ನಾನು ನೋಡೋಣ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಒಂದೊಂದು ಸಲಕ್ಕೆ ಒಬ್ಬೊಬ್ಬರು ಎಲ್ಲರೂ ಟ್ರಯಲ್ ಮಾಡಿಬಿಟ್ರು ಒತ್ತೋದು. ಒಂಥರ ಖುಷಿ ಅಲ್ವಾ ಎಲ್ಲರಿಗೂ, ಆ ಥರ ಆಸೆ ಇರುತ್ತಲ್ವ. ಸೊ ಇವಾಗ ನಮ್ಮ ಮಾವ ಒತ್ತುತ್ತಾ ಇರೋದು. ನಮ್ಮ ಮಾವ ಒಂದು 2 ಸಲ 3 ಸಲ ಒತ್ತಿದ್ರು ಕಷ್ಟಪಟ್ಟು. ಆಗಲ್ಲ ಅಂತ ಅಂದ್ಕೊಂಡಿದ್ದಮ್ಮ, ಪರವಾಗಿಲ್ಲ ಒತ್ಬೋದು ಅಂತಂದರು. ಸರಿ ಅಂತ ಹೇಳಿ ನೆಕ್ಸ್ಟು ಯಾರ ಸರ್ತಿ ಇತ್ತು, ನಾನೇ ಹೋಗೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡೋಣ ಅಂತ ಹೇಳಿ. ಯಾಕಂದರೆ ಇದೆಲ್ಲ ಯಾವಾಗೂ ಮಾಡೋಕ್ಕಾಗಲ್ವಲ್ಲ, ಹಂಗಾಗಿ. ಅಂದರೆ ಶಾವಿಗೆ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಯಾರ್ದು ಕಣ್ದೃಷ್ಟಿ ಆಗಿರಲಿಲ್ಲ. ಈ ಅಡುಗೆಗಳಿಗೆಲ್ಲ ತುಂಬ ಕಣ್ದೃಷ್ಟಿ ಆಗೋದಂತೆ, ಹಾಗಾಗಿ ಯಾರ್ದು ಕಣ್ದೃಷ್ಟಿ ಆಗಿಲ್ಲ, ಚೆನ್ನಾಗೇ ಬರ್ತಾಯಿತ್ತು. ಸೊ ಇದು ಬಿಳಿ ಶಾವಿಗೆನೂ ಎಲ್ಲ ಒಂದು ಪ್ಲೇಟ್ ತುಂಬ ತುಂಬಿಟ್ಬಿಟ್ಟು ಇವಾಗ ನಾನು ಟ್ರೈ ಮಾಡೋಣ ಅಂತ ಹೋದೆ. ನೋಡಿದ್ರೆ ಹಿಂದಕ್ಕೆ ಬರ್ತಿದೆ, ದಮ್ಮೆಲ್ಲ ಹಿಂದಕ್ಕೆ ಬರ್ತಿದೆ. ಅಯ್ಯೋ ಬಿಟ್ಟರೆ ಇನ್ನು ಮಾನ ಮರ್ಯಾದೆ ಎಲ್ಲ ಹೋಗುತ್ತಲ್ಲ ಅಂತ ಹೇಳಿ ಕಷ್ಟಪಟ್ಟು ನನಗೆಷ್ಟು ತಾಕತ್ತಿದೆಯೋ ಅಷ್ಟು ತಾಕತ್ತೆಲ್ಲ ಬಿಟ್ಟು ಒತ್ತಿದೆ. ಪರವಾಗಿಲ್ಲ, ನಾನು 2 ಸಲ ಒತ್ತಿದೆ. ನನ್ನನ್ನು ನೋಡಿ ಪರವಾಗಿಲ್ಲ ಲಾವಣ್ಯನೇ ಒತ್ತಿದ್ದಾಳೆ ಅಂತೆಲ್ಲ ಹೇಳ್ಬಿಟ್ಟು ನಮ್ಮ ಅಕ್ಕ ಏನೋ ಬಂದಳು ನೆಕ್ಸ್ಟು. ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ನಮ್ಮ ಅಡುಗೆಗಳೇ ಹಿಂಗೇನೋ, ಚೆನ್ನಾಗಿರೋ ಅಡುಗೆಗಳೆಲ್ಲ ತುಂಬ ಕಷ್ಟ. ಇವಾಗ ದೀಪಾವಳಿಗೆ ನೋಡಿ ಕಜ್ಜಾಯ ಎಷ್ಟೆಲ್ಲ ಕೆಲಸ ಮಾಡಬೇಕು, ಆಮೇಲೆ ಯುಗಾದಿಗೆ ಒಬ್ಬಟ್ಟು ಎಷ್ಟು ಕೆಲಸ ಮಾಡಬೇಕು. ಈ ಥರ ನಮ್ಮ ಕೆಲಸಗಳೇ ಈ ಥರ ಇರುತ್ತೆ, ತುಂಬ ಕಷ್ಟ ನಮ್ಮ ಅಡುಗೆಗಳು. ನನ್ನನ್ನು ನೋಡ್ಬಿಟ್ಟು ನನ್ನ ತಂಗಿ ಬಂದಳು. ಅವಳ ಕೈಯಲ್ಲಿ ಹೋಗ್ಲಿ ಆಗುತ್ತೆ, ನನ್ನ ಕೈಯಲ್ಲೇ ಆಗಲ್ಲ. ಅವಳಿಗೆ ಒಂದು
ಅದನ್ನ ಕಾಲಿದನ್ನ ಎತ್ತಕ್ಕೆ ಅವಳ ಕೈಯಲ್ಲಾಗಲ್ಲ ಅಂಥದ್ದು. ಒತ್ತಕ್ಕೆ ಬರ್ತೀನಿ ಅಂತ ಹೇಳಿ ಬಂದ್ಲು. ಆಗ್ಲಿಲ್ಲ ಅವಳ ಕೈಯಲ್ಲಿ ಡ್ರೈವಿಂಗ್ ಮಾಡ್ತಿದ್ದಾಳೆ ಅದನ್ನ ಹಿಡ್ಕೊಂಡು. ಸರಿ ಅಂತೇಳಿ ಮತ್ತೆ ನನ್ನ ತಮ್ಮನೇ ಬಂದ. ಅದು ಆರ್ಬಿಟ್ರೆ ಮತ್ತೆ ಒತ್ತಕ್ಕಾಗಲ್ಲ. ಬಿಸಿ ಇದ್ದಾಗೆ ಒತ್ಕೋಬೇಕು. ಹಂಗಾಗಿ ಬಿಟ್ರೆ ಹೋಗುತ್ತೆ ಅಂತೇಳಿ ಬಂದ ಅವನು ಒತ್ತ. ಅವನು ಟ್ರಯಲ್ ಅವನು ಫಸ್ಟಿಂದನೂ ಅವನೇ ಒತ್ತಿದ್ದು ಪಾಪ. ಅದಾದ್ಮೇಲೆ ನಮ್ಮ ಅಕ್ಕ ಬಂದ್ಲು. ನಮ್ಮ ಅಕ್ಕ ಒತ್ತುತ್ತಿದ್ದಾಳೆ ನೋಡಿ. ಇವಳ ಕೈಯಲ್ಲಿ ಆಗತ್ತೆ, ಅವಳ ಕೈಯಲ್ಲಿ ಆಗಲ್ಲ ಅಂತೇನಿಲ್ಲ. ಅವಳ ಕೈ ಆಗತ್ತೆ. ಅವಳು ಒತ್ತಿದ್ಲು 1, 2 ಸಲ. ಇವಳಾದ್ಮೇಲೆ ಮತ್ತೆ ಯಾರು ಬಂದಿದ್ದು? ಈ ನನ್ನ ತಮ್ಮ. ಅಕ್ಕ ಆವಾಗಲೇ ನನ್ನ ಚಿಕ್ಕಮ್ಮನ ಮಗ ಅಂತ ಫೋಟೋನಲ್ಲಿ ತೋರಿಸಿದ್ನಲ್ಲ ಚಿಕ್ಕವನು, ಅವನ್ನ ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ದೊಡ್ಡವನಾಗವನೆ ಅಂತ ಹೇಳ್ಬಿಟ್ಟು. ನಮ್ಮ ಅಕ್ಕ ಆದಮೇಲೆ ನನ್ನ ತಮ್ಮ ಇವನು ಬಂದಿದ್ದು. ಎಲ್ಲ ಏನು ಗಿಂಜುತ್ತಾನೆ, ಎಲ್ಲಿ ನೋಡು ಗಿಂಜೋದು ಕೆಲಸ ಇವಂದು. ಇವನು ಒತ್ತುತ್ತವನೆ, ಇವನು ಡ್ರೈವಿಂಗೇ ಮಾಡ್ತಾ ಇರೋದು. ಬಟ್ ಗೊತ್ತಲ್ವಾ, ಬಿಟ್ಟರೆ ಸುಮ್ಮನೆ ಇನ್ನು ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ನಮ್ಮ ಅಪ್ಪು ಬಂದಿದ ತಕ್ಷಣ ಎಲ್ಲರೂ ಓ ಅಪ್ಪು 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 ಅಂತ ಕಿರ್ಚ್ತಾ ಇದ್ರು. ಸರಿ ಅಂತ ಹೇಳಿ ಇನ್ನು ಸ್ವಲ್ಪ ಇತ್ತು ಪಾಪ, ಆಲ್ಮೋಸ್ಟ್ ಎಲ್ಲ ಇವನೇ ಒತ್ತಿದ್ದು. ಸರಿ ಅಂತ ಅಂದ್ಬಿಟ್ಟು ಇನ್ನೊಂದು ಚೂರಿತ್ತು. ಇವನು ಒತ್ತೋವಾಗ ಮತ್ತೆ ನನ್ನ ಮಾವನ ಮಗ ಬಂದ. ಅವನೊಂದು ನಾನು ಒತ್ತೀನಿ ಅಂತಲ್ಲ, ಎಲ್ಲರೂ ಒತ್ತಿದಾರಲ್ಲ ನೀನು ಟ್ರೈ ಮಾಡು ಅಂತ ನಮ್ಮ ಮಾವ ಹೇಳಿದ್ರು. ಹಂಗಾಗಿ ಸರಿ ಅಂತ ಹೇಳ್ಬಿಟ್ಟು ಅವನು ಬಂದ. ಇವನು ಜಿಮ್ಗೆ ಹೋಗ್ತಾನಂತೆ. ಸೊ ಇವಾಗ ಇವನು ಎಲ್ಲರೂ ಕೀಟ್ಲೆ ಮಾಡ್ತಾಯಿದ್ರು. ಜಿಮ್ ಬಾಡಿ ನೋಡೋಣ ಹೆಂಗೆ ಏನು ಅಂತಂದ್ಬಿಟ್ಟು. ಪರವಾಗಿಲ್ಲ ಅವನು ಒತ್ತಿದ್ದ. ಯಾಕಂದರೆ ಜನ ಇವಾಗ ಎಲ್ಲರೂ ಅವ್ರನ್ನ ನೋಡ್ತಾ ಇದ್ದಿದ್ದು. ಹಂಗಾಗಿ ಇನ್ನು ಬಿಟ್ಟರೆ ಹೋಗುತ್ತಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕಷ್ಟಪಟ್ಟು ಅವ್ರಿಗೇನು ತಾಕತ್ತಿದೆಯೋ ಆ ತಾಕತ್ತನ್ನೆಲ್ಲ ಬಿಟ್ಟು ಶಾವಿಗೆನ ಒತ್ತಿದ್ರು. ಸೊ ಕಷ್ಟ ಅಂದ್ಕೊಂಡಿದ್ದ ಕೆಲಸ ಈಸಿಯಾಗಿ ಎಲ್ಲರೂ ಸೇರಿಕೊಂಡು ಮಾಡ್ಕೊಂಡ್ಬಿಟ್ವಿ. ಒತ್ತೋದೇ ಅಲ್ವಾ ಇಲ್ಲಿ ಕೆಲಸ ಇರೋದು. ಹಂಗಾಗಿ ಎಲ್ಲರೂ ಸೇರಿಕೊಂಡು ಶಾವಿಗೆನೆಲ್ಲ ಒತ್ತಿ ಒಂದು ಫೈನಲ್ ಸ್ಟೇಜಿಗೆ ತಂದ್ವಿ. ಸೊ ಇದು ಬಿಳಿ ಶಾವಿಗೆ ಚೆನ್ನಾಗಿ ಬಂದಿದೆ. ಏನು ಅದಕ್ಕೇನು ದೃಷ್ಟಿ ಆಗಿಲ್ಲ ಮತ್ತು ಇದೂ ಆಗಿಲ್ಲ. ಇನ್ನು ಈ ಥರ ಇಷ್ಟೊಂದು ಜನ ಇದ್ದೀವಲ್ಲ, ಎಲ್ಲರೂ ಒಂದೊಂದು ಕೆಲಸ ಮಾಡಿಕೊಂಡ್ರೆ ಅದು ಕಷ್ಟ ಅಂತ ಅನಿಸಲ್ಲ. ಇವರು ಅಕ್ಕ ತಂಗಿರು, ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ ಮತ್ತು ನಮ್ಮಮ್ಮ ಈ ಕಡೆ ಇರೋದು. ಸೊ ಅವ್ರ ಕೈಗೆ ಕೊಟ್ಬಿಟ್ಟು ಒಂದು ಫೋಟೋ ತೊಗೊಂಡೆ. ಇದನ್ನೆಲ್ಲ ಮುಗಿಸ್ಕೊಂಡು ತಿಂದ್ಬಿಟ್ಟು ಊರುಗಳಿಗೆ ಹೊರಟ್ವಿ. ಅಲ್ಲಿ ಕ್ಯಾಬ್ ಬುಕ್ ಆಗಿಲ್ಲ. ಸೊ ನಾನು ಒಂಚೂರು ಈ ಕಡೆ ಬಂದ್ಬಿಟ್ಟು ಬಿಲ್ಲಾಪುರ ಗೇಟ್ ಅಂತಾರೆ, ಅಲ್ಲಿಗೆ ಬಂದು ಬುಕ್ ಮಾಡಿಕೊಂಡೆ. ಬೇಗ ಬುಕ್ ಆಯಿತು. ಸೊ ನನ್ನನ್ನು ಕಳಿಸ್ಕೊಟ್ಬಿಟ್ಟು ಅವರು ಹೊರಟ್ರು. ಇದು ನನ್ನ ಇವತ್ತಿನ ವಿಡಿಯೋ. ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.